ATM ಅಂದ್ರೆ ಏನು? ಬೇರೆ ಅವ್ರೀಗ ಇವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದೆಯನ್ರಿ? ಆಪರೇಷನ್ ಕಮಲ ಮಾಡಿ ದುಡ್ಡು ಕೊಟ್ಟು 25 ಕೋಟಿ ಕೊಟ್ಟು 25 ಕೋಟಿ ಎಲೆಕ್ಷನ್ ಖರ್ಚು ಮಾಡಿ ಮಾಡಿದವರು ಎಲ್ಲಿಂದ ಬಂತು ಅವ್ರ ದುಡ್ಡು? ಅದು ಆ ದುಡ್ಡು ಎಲ್ಲಿಂದ ಬಂತಪ್ಪ ಅವ್ರಿಗೆ? ಅದನ್ನ ಹೇಳ್ಬೇಕಲ್ಲ ಈಗ ಅವರು. ಇವತ್ತು ಕರ್ನಾಟಕ ರಾಜ್ಯನ ಆರ್ಥಿಕವಾಗಿ ಎಲ್ಲ ದಿವಾಳಿ ಮಾಡಿದಾರಲ್ಲ, ಇದಕ್ಕೆ ಯಾರು ಜವಾಬ್ದಾರ? 5 ವರ್ಷದಿಂದ 1 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಲ್ಲ. ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಇವತ್ತು ವಿದ್ಯುತ್ ತೊಂದರೆ ಆಗಿದ್ರೆ, ಬರಗಾಲದಲ್ಲಿ ಬರ ಬಂದಿದೆ, ಇವತ್ತೇನಾದ್ರು ವಿದ್ಯುತ್ತಿನ ತೊಂದರೆ ಆಗಿದ್ರೆ ಅದಕ್ಕೆ ಅವರೇ ಕಾರಣ. ಯಾರು ರೆಸ್ಪಾನ್ಸಿಬಲ್? 1 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಿಲ್ಲ ಅವರು 5 ವರ್ಷದಲ್ಲಿ. ನಾವು 16,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡೋದು. ಸೌರ ವಿದ್ಯುತ್ ಇರೋ ನಾವೇ ಮಾಡಿದ್ದು. BJP ಅವರಿಗೆ ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ ಯಾವುದೇ ನೈತಿಕತೆ ಇಲ್ಲ. ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ? ವಾಟ್ ಇಸ್ ದಟ್ ದೇ ಹ್ಯಾವ್ ಡನ್? 3 ವರ್ಷ ತಿಂಗಳು ಇದ್ರು, ಏನು ಮಾಡಿದ್ದಾರೆ ಹೇಳಿ? ಸಾಲ ಮಾಡಿ ಹೋಗಿ ಆರ್ಥಿಕವಾಗಿ ದಿವಾಳಿ ಮಾಡೋದ್ರು. ದುಡ್ಡು ಇಲ್ಲೋದ್ರೂ ಕೂಡ ಕೆಲಸ ಎಲ್ಲ ಮಂಜೂರು ಮಾಡಿ ಟೆಂಡರ್ ಕರೆದು ಪೆಂಡಿಂಗ್ ಬಿಲ್ಸ್ ಎಲ್ಲ ಇಟ್ಬಿಟ್ಟು ಹೋದ್ರು. ಅಬೌಟ್ 30,000 crores ಪೆಂಡಿಂಗ್ ಬಿಲ್ಸ್ ಇದಾವೆ. Who is responsible for this? ನಮ್ಮ ಕಾಲದಲ್ಲಿ ಇತ್ತ ಹಿಂಗೆ ಹೇಳಿ ನೋಡೋಣ. ಈಗ ನಮ್ಮ ಕಾಲದ್ದು ನಾನು ಬೇಕಾದ್ರೆ ಮಾಡ್ತೀನಿ. ನಮ್ಮ ಕಾಲದಲ್ಲಿ ಇದ್ದಂಥ ವೈಟ್ ಪೇಪರ್ ಫೈನಾನ್ಷಿಯಲ್ ಪೊಸಿಷನ್, ಇವ್ರ ಕಾಲದಲ್ಲಿ ಫೈನಾನ್ಷಿಯಲ್ ಪೊಸಿಷನ್ ಎರಡು ಬೇಕಾದ್ರೆ ವೈಟ್ ಪೇಪರ್ ಇಡ್ತೀನಿ. ನಾನು ಅಸೆಂಬ್ಲಿಯಲ್ಲಿ ಇಡ್ತೀನಿ. ರಾಜ್ಯ ಹಾಳು ಮಾಡಿ ಈಗ ಆರೋ ಕೂತ್ಕೊಂಡು ಜನ ಎಲ್ಲ ತಿರಸ್ಕಾರ ಮಾಡಿದ್ದಾರೆ ಅವರಿಗೆ. ಅವರು ನಮ್ಮ ಬಗ್ಗೆ ಆರೋಪ ಮಾಡೋದು, ಆರೋಪ ಪೊಲಿಟಿಕಲಿ ಮೋಟಿವೇಟೆಡ್ ಆರೋಪಗಳೇ ಹೊರತು ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಎಲ್ಲ ಸುಳ್ಳು ಆರೋಪಗಳು.